ನಮಸ್ಕಾರ. ಇದೊಂದು ಕಾಲ್ಪನಿಕ ಕತೆ. ಮನು 38 ವರ್ಷದ ಸುಹೃದ್ರೂಪಿ ಗಂಡಸು 28 ವಯಸ್ಸಿನಲ್ಲೇ ಪ್ರೇಮ ವಿವಾಹ ಮಾಡಿಕೊಂಡು ತನ್ನ ಹಳ್ಳಿಯನ್ನು ಬಿಟ್ಟು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನ ಅಪ್ಪ ಅಮ್ಮ ಹಳ್ಳಿಯಲ್ಲಿದ್ದಾರೆ. ಅವನು ಮತ್ತು ಅವನ ಪ್ರೀತಿಯ ಮಡದಿ ಬೆಂಗಳೂರಿನ ಒಂದು ಫ್ಲಾಟ್ನಲ್ಲಿ ವಾಸವಾಗಿದ್ದಾರೆ. ಮದುವೆಯಾಗಿ 2 ವರ್ಷಕ್ಕೆ ಮುದ್ದಾದ ಗಂಡು ಮಗು ಅವರ ಸಂಸಾರವನ್ನು ಸೇರಿ ಅವರ ಅಪ್ಪ ಅಮ್ಮ ಸಹ ಬೆಂಗಳೂರಿನಲ್ಲೇ ಬಂದು ಇವರ ಜೊತೆಯಲ್ಲೇ ಮೊಮ್ಮಗುವಿನೊಂದಿಗೆ ಇರ್ತಾರೆ. ಸಂಸಾರ ಸುಂದರವಾಗೇನೋ ಸಾಗಿತ್ತು. ಆದರೆ ವಿಧಿ ತುಂಬ ಕ್ರೂರಿ. ಅದೊಂದು ದಿನ ಸಂತೋಷನ ಹೆಂಡತಿಯ ತವರಿನಲ್ಲಿ ಊರ ಹಬ್ಬವಿದೆ ಎಂದು ಎಲ್ಲರೂ ಹೊರಟಾಗ ತನಗೆ ಕೆಲಸದ ಒತ್ತಡ ಇರುವಂತಹ ಕಾರಣವನ್ನು ಹೇಳಿ ಬರಲಾಗುವುದಿಲ್ಲ ಎಂದು ಹೇಳ್ತಾರೆ. ಮನು ಹಬ್ಬದ ಹೊತ್ತಿಗೆ ಬಂದ್ಬಿಡ್ತೇನೆ, ನೀವು ಮೊದಲೇ ಹೋಗಿರಿ ಅಂತ ಹೆಂಡತಿಗೆ ಏನೋ ಹೇಳಿ ಅವರನ್ನು ತನ್ನ ಕಾರಿನಲ್ಲೇ ಕಳಿಸಿಕೊಡ್ತಾನೆ. ಕಾರನ್ನು ಕಲ್ಪನಾ ಅಂದರೆ ಅವನ ಹೆಂಡತಿಯೇ ಓಡಿಸ್ತಿರ್ತಾಳೆ. ಆದರೆ ಯಮರಾಯನಿಗೇಕೋ ಈ ಸುಂದರ ಸಂಸಾರದ ಮೇಲೆ ಕೆಟ್ಟ ಕಣ್ಣು ಬೀಸಿದ್ದ. ಹೈವೇಯಲ್ಲಿ ಹೋಗುವಾಗ ಅಡ್ಡ ಬಂದ ಟಿಪ್ಪರ್ ಲಾರಿಯೊಂದು ಒಂದೇ ಏಟಿಗೆ 4 ಜನರ ಪ್ರಾಣವನ್ನು ನುಂಗಿ ನೀರು ಕುಡಿದಿತ್ತು. ವಿಷಯ ತಿಳಿದ ಮನು ಕುಸಿದೇ ಹೋದ. ತನ್ನ ಜೀವನವೇ ಮುಗಿದು ಹೋಯಿತೆಂದು ಅಂದುಕೊಳ್ಳುವಷ್ಟರಲ್ಲಿ ಒಂದು ಸಣ್ಣ ಉಸಿರಾಟದ ಕುರುಹು ಅವನ ಹೆಂಡತಿಯಲ್ಲಿ ಕಾಣಸಿಗತ್ತೆ. ಅವಳನ್ನು ಆಸ್ಪತ್ರೆಗೆ ಸೇರಿಸಿದ. ಸ್ಥಳೀಯರು ಅವಳ ಜೀವ ಉಳಿಸುವಲ್ಲಿ ನಿಜವಾಗಿಯೂ ಸಹಕಾರ ಮಾಡಿದ್ರು. ಆದರೆ ಅವನ ಮಗು, ಅಪ್ಪ ಅಮ್ಮ 3 ಜನ ಸ್ಥಳದಲ್ಲೇ ಸ್ಪಾಟ್ ಔಟ್. ಎಲ್ಲ ಕಾರ್ಯಗಳನ್ನು ಮುಗಿಸಿ ಇತ್ತ ಆಸ್ಪತ್ರೆಯಲ್ಲಿ ತನ್ನ ಹೆಂಡತಿಯ ಆರೋಗ್ಯವನ್ನು ಸಹ ನೋಡುತ್ತಿದ್ದ. ಮನುಗೆ ಮತ್ತೊಂದು ಶಾಕ್ ಕಾದಿತ್ತು. ಅದು ತನ್ನ ಹೆಂಡತಿ ಇನ್ನೆಂದೂ ಮೇಲೇಳಲಾಗದ ಸ್ಥಿತಿ ತಲುಪಿದಾಗ. ಅವಳ ಬೆನ್ನಮೂಳೆಗಳು ಎಲ್ಲವೂ ಕೂಡ ಛಿದ್ರವಾಗಿ ಮುರಿದು ಹೋಗಿತ್ತು. ಅಸಹಾಯಕ ಸ್ಥಿತಿಯಲ್ಲಿದ್ದು ಧೈರ್ಯ ಮಾಡಿ ಅವಳನ್ನು ಬದುಕಿಸ್ಕೊಂಡ. ತನ್ನ ಮನೆಗೆ ಕರೆತಂದ. ಅವಳ ಸೇವೆಯನ್ನು ಮಾಡೋಕೆ ಶುರು ಮಾಡ್ದ. ಊರಿನಲ್ಲಿದ್ದ ಆಸ್ತಿಗಳನ್ನೆಲ್ಲ ಮಾರಿ ಒಂದು ಆಶ್ರಮಕ್ಕೆ ದಾನ ಮಾಡಿ ಸಾಂಸಾರಿಕ ಸನ್ಯಾಸಿಯಾಗ್ತೇನೆ ಅಂತ ಹೋದವನ ಜೀವನದಲ್ಲಿ ಬಂದ್ಲು ಒಬ್ಬಳು ರಂಬೆ. ಈಗ ಅವನ ಪಾಲಿಗೆ ಕೇವಲ ತನ್ನ ಹೆಂಡತಿ ಬಿಟ್ಟರೆ ಬೇರೇನೂ ಇರಲಿಲ್ಲ. ಇದಿಷ್ಟು ಘಟನೆಗಳು ನಡೆದಿದ್ದು ಅವನ ಮದುವೆಯಾದ 4 ವರ್ಷಗಳ ಒಳಗೆ. ಆಗ ಅವನಿಗೆ 30 ವರ್ಷ ವಯಸ್ಸು. ಈ ಘಟನೆ ನಡೆದು 6 ವರ್ಷಗಳು ಕಳೆದು ಹೋಗಿದೆ. ಅಸಹಾಯಕ ಹೆಂಡತಿಯ ಸೇವೆಯನ್ನು ಮಾಡುತ್ತಾ ತನ್ನ ಜೀವನವನ್ನು ಏಕಾಂಗಿಯಾಗಿ ದೂಡ್ತಿದ್ದ. ಮನುಗೆ ಈಗಿರುವಾಗ ಸುಮಾರು 1 ವರ್ಷದ ಕೆಳಗೆ ತನ್ನ ಫ್ಲ್ಯಾಟಿನ ಪಕ್ಕದ ಫ್ಲ್ಯಾಟ್ಗೆ ಒಂದು ಕುಟುಂಬ ಬಂದು ಸೇರ್ಕೊಳ್ಳುತ್ತೆ. ಅವರದು ಪುಟ್ಟ ಕುಟುಂಬ ಅಂತಲೇ ಹೇಳ್ಬೋದು. ಗಂಡ ಹೆಂಡತಿ ಮತ್ತೆ ಒಂದು ಗಂಡು ಮಗು ಮತ್ತೊಂದು ಹೆಣ್ಣು. ಅದರಲ್ಲಿ ಹಿಮಾ, ಅವಳ ವಯಸ್ಸು ಸುಮಾರು 18ರಿಂದ 19 ವಯಸ್ಸಿನ ಹುಡುಗಿ ಎನ್ನಿಸ್ತಾಳೆ. ಅವಳ ತಮ್ಮ ಇನ್ನೂ ಚಿಕ್ಕವನು, ಸುಮಾರು 11ರಿಂದ 12 ವರ್ಷ ವಯಸ್ಸು. ಅವರ ಸಂಸಾರ ತುಂಬ ಅಂದರೆ ಮುದ್ದಾಗಿತ್ತು. ಅಪ್ಪ ಅಮ್ಮ ತುಂಬ ಮುದ್ದಾಗೆ ಸಾಕಿದ್ರು, ತುಂಬ ಸಲಿಗೆ ಕೊಟ್ಟಿದ್ರು. ದಿನಗಳು ಕಳೆದಂತೆ ಮನು ಸಂಕಷ್ಟಗಳನ್ನು ಅರಿತುಕೊಂಡ. ಈ ಹಿಮಾ ತಾಯಿ ಆಗಾಗ ಮನು ಮನೆಗೆ ಬಂದು ಹೋಗಿ ಮಾಡೋದು ಮಾಡ್ತಿದ್ರು. ಅವರ ಕುಟುಂಬದ ಜೊತೆ ಒಡನಾಟ ಹೆಚ್ಚುತ್ತಾ ಹೋಯಿತು. ತನ್ನ ಹೆಂಡತಿಯನ್ನು ಎಷ್ಟು ಪ್ರೀತಿ ಗೌರವ ಆದರಗಳಿಂದ ನಡೆಸ್ಕೊಳ್ತಾನಪ್ಪ ಈ ವ್ಯಕ್ತಿ. ಹಿಮಾ ಅಂತೂ ಯಾವಾಗಲೂ ಮನೆಯಲ್ಲೇ ಹೆಚ್ಚು ಕಾಲ ದುಡ್ತಿದ್ಲು. ಹಿಮಾ ಜೊತೆ ಅದು ಇದು ಮಾತನಾಡುತ್ತಾ ಅವಳಿಗೆ ಊಟ ಮಾಡಿಸೋದು, ಇನ್ನು ಇತರೆ ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ಲು. ಹೀಗೆ ದಿನಗಳು ಉರುಳಿದಂತೆ ಮನೆ ಅವರದೇ ಮನೆ ಅನ್ನೋ ಥರ ಆಗ್ಬಿಟ್ಟಿತ್ತು. ಎಷ್ಟೋ ಬಾರಿ ಹಿಮಾ ತನ್ನ ಮನೆಗೆ ಹೋಗದೆ ಕಲ್ಪನಾ ಜೊತೆಯಲ್ಲೇ ಊಟ ತಿಂಡಿ ಮಾಡಿ ನಿದ್ರಿಸಿಬಿಡ್ತಿದ್ಲು. ಹಿಮಾ ತಾಯಿ ಏನೂ ಹೇಳ್ತಿರ್ಲಿಲ್ಲ. ಹಾಗಾಗಿ 2 ಕುಟುಂಬಗಳ ನಡುವಿನ ಅನ್ಯೋನ್ಯತೆ ಸ್ವಲ್ಪ ಹೆಚ್ಚು ಅಂದರೆ ಅತಿಯಾಗಿ ಹೋಗಿತ್ತು ಅಂದ್ಕೊಳ್ಳಿ. ಮನು ಫ್ಲ್ಯಾಟ್ನಲ್ಲಿ 2 ರೂಮ್ಗಳಿದ್ವು. ಒಂದರಲ್ಲಿ ಕಲ್ಪನಾ ಇದ್ರೆ ಮತ್ತೊಂದರಲ್ಲಿ ಗಂಡ ಇರ್ತಿದ್ದ, ಅಂದರೆ ಮನು. ಹೆಚ್ಚು ಸಮಯ ಹೆಂಡತಿಯೊಂದಿಗೆ ಕಳೆದಿದ್ದ. ತನ್ನ ಇನ್ನೊಂದು ರೂಮಿನಲ್ಲಿ ಅವನ ವೈಯಕ್ತಿಕವಾದ ವಸ್ತುಗಳು ಅಂದರೆ ಲ್ಯಾಪ್ಟಾಪ್, ಅವನ ಆಫೀಸ್ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದ. ಒಮ್ಮೊಮ್ಮೆ ಹಿಮಾ ಮನೆಗೆ ಬಂದು ಕಲ್ಪನಾ ಜೊತೆ ಮಲಗಿಬಿಡ್ತಾಳೆ. ಆಗ ಅವನು ಆ ರೂಮಿನಲ್ಲಿ ಇರೋಕ್ಕಾಗಲ್ಲ, ತಾನು ತನ್ನ ಇನ್ನೊಂದು ರೂಮಿಗೆ ಹೋಗಿ ಮಲ್ಕೊಳ್ತಿದ್ದ. ಇಂದು ಈ 2 ಕುಟುಂಬಗಳ ದಿನಚರಿಯಾಗಿ ಹೋಗಿತ್ತು. ಪಾಪ ಅವನು ಕೂಡ ಒಂದು ಉತ್ತಮ ವ್ಯಕ್ತಿತ್ವದ ವ್ಯಕ್ತಿ ಅಂತಾನೆ ಹೇಳ್ಬೋದು. ಅದೊಂದು ದಿನ ಹಿಮಾ ಬಂದು ಕಲ್ಪನಾ ಜೊತೆ ಹರಟೆ ಹೊಡುತ್ತಿರುವಾಗ ಕೆಲಸದಿಂದ ಬಂದು ಮನು ಸೀದಾ ಕಲ್ಪನಾಳ ಬಳಿ ಬಂದು ಅದು ಇದು ಅದು ಮಾತನಾಡುತ್ತಾ ಇರುವಾಗ ಕಲ್ಪನಾಗೆ ಮನುಗೆ ಕಾಫಿ ಮಾಡಿ ತಂದು ಕೊಡ್ತಾಳೆ ಹಿಮಾ.
ನಂತರ ಇಂದು ನಾನು ಇಲ್ಲೇ ಉಳಿತೀನಿ ಅಂತ ಮನುಗೆ ಹೇಳಿದಾಗ ಮನು ಕೂಡ ಓಕೆ ಅಂತ ಸೀದಾ ತನ್ನ ರೂಮಿಗೆ ಹೊರಡ್ತಾನೆ. ಸಂಜೆಯ ಸಮಯವಾದ ಕಾರಣ ಅಂದು ತನ್ನ ಹೆಂಡತಿಗೆಂದು ಅಡುಗೆ ಮಾಡಲು ಹೋದಾಗ ಅಲ್ಲೇ ಇದ್ದ ಹಿಮ ಅವನ ಜೊತೆಯಾಗಿ ಇಬ್ಬರು ಕೈ ಸೇರಿಸಿ ನಗುತ್ತಾ ನಲಿಯುತ್ತಾ ಅಂದು ಅದು ಇದು ಅಂತ ಹರಟೆ ಹೊಡೆಯುತ್ತಾ ಅಡುಗೆ ಮಾಡಿ ಮುಗಿಸ್ತಾರೆ. ನಂತರ ಊಟವೂ ಕೂಡ ಆಯಿತು. ಸರಿ ಮಲಗ್ತೀನೆಂದು ಹೇಳಿ ಮನು ತನ್ನ ರೂಮಿಗೆ ಹೊರಡ್ತಾನೆ. ಅವನು ಕಲ್ಪನಾ ಹಣೆಗೆ ಪ್ರೀತಿಯಿಂದ ಒಂದು ಸಿಹಿಯನ್ನು ನೀಡ್ತಿದ್ದ. ಅದನ್ನು ನೋಡಿಬಿಟ್ಲು ಹಿಮ. ಪಾಪ ಮೊದಲನೇ ಬಾರಿ ಆ ರೀತಿಯ ಘಟನೆಗಳನ್ನು ನೋಡಿದಾಗ ಅವಳಿಗೂ ಕೂಡ ಮುಜುಗರವೆನಿಸುತ್ತೆ. ಹೆಂಡತಿಯ ಮೇಲಿನ ಕಾಳಜಿಯನ್ನು ನೆನೆದು ಅವನ ಮೇಲೆ ಅಭಿಮಾನ ಕೂಡ ಮೂಡಿತ್ತು. ಅದೇ ಥರದಲ್ಲಿ ಎಲ್ಲೋ ಒಂದು ಕಡೆ ಮೇಲೆ ಪ್ರೀತಿಯ ಸಹ ಅಂಕುರ ಆರಂಭವಾಗಿತ್ತು ಅಂತಾನೆ ಹೇಳ್ಬೋದು. ತನ್ನ ರೂಮಿಗೆ ಹೋದ ಮನು ಮಲಗಲು ತಯಾರಾಗದವನಿಗೆ ಇದ್ಯಾಕೋ ಮನದಲ್ಲಿ ಒಂದು ರೀತಿ ಆಸೆಯ ವಾಂಛೆ ಕಾಡಲಾರಂಭಿಸಿತು. ಬೆಳೆದು ಅವನ ಕೈ ತುಂಬಿಕೊಂಡಿತ್ತು. ಇದ್ದವನು ಎದ್ದು ತನ್ನ ಲ್ಯಾಪ್ಟಾಪನ್ನು ಆನ್ ಮಾಡಿ ಅದರೊಳಗೆ ಒಂದು ಫಿಲಮನ್ನು ಆನ್ ಮಾಡಿಕೊಂಡು ನೋಡತೊಡಗಿದ್ದ. ಅರೆಯದ ಮೃದುವಾದ ಹುಡುಗಿ, ಬಲಿಷ್ಠವಾದ ಹುಡುಗ. ಆ ಹುಡುಗಿ ಕಿರುಚುವ ಶಬ್ದ ಬಹಳ ಅಂದರೆ ಬಹಳ ಖುಷಿ ಕೊಡ್ತಿತ್ತು. ಮನು ಹಾಗೆ ಆ ವಿಡಿಯೋ ನೋಡುತ್ತಾ ನೋಡುತ್ತಾ ಹ್ಯಾಂಡ್ ವರ್ಕ್ ಮಾಡಿಕೊಳ್ಳಲು ಆರಂಭಿಸಿದ. ಅಂತಿಮ ಹಂತ ತಲುಪುವ ಹೊತ್ತಿಗೆ ಇನ್ನೇನು ಎಲ್ಲ ಮುಗಿಬೇಕು. ಆ ಹೊತ್ತಿಗೆ ಸರಿಯಾಗಿ ಸರ್ರನೆ ರೂಮಿನ ಬಾಗಿಲು ತೆರೆದುಕೊಳ್ಳುತ್ತೆ. ತರಾತುರಿಯಲ್ಲಿದ್ದ ಅವನು ಬಾಗಿಲು ಹಾಕುವುದನ್ನೇ ಮರೆತು ಬಿಟ್ಟಿದ್ದ ಮತ್ತು ಸಡನ್ನಾಗಿ ರೂಮಿಗೆ ಹಿಮ ಬಂದು ಬಿಟ್ಟಿದ್ಲು. ಒಮ್ಮೆಲೆ ಶಾಕ್ನಿಂದ ತನ್ನ ಮೇಲೆ ಬಟ್ಟೆಯನ್ನು ಒದ್ದುಕೊಳ್ಳೋಕೆ ಪ್ರಯತ್ನ ಪಟ್ಟ. ಆದರೆ ಲ್ಯಾಪ್ಟಾಪ್ನಲ್ಲಿ ಮಾತ್ರ ವಿಡಿಯೋ ಪ್ಲೇ ಆಗ್ತಾನೆ ಇತ್ತು. ಆ ಸೌಂಡ್ ಬರ್ತಾನೆ ಇತ್ತು. ಅದರ ಶಬ್ದವನ್ನು ಬಂದ್ ಮಾಡೋಕೆ ಆಗಲೇ ಇಲ್ಲ ಅವನ ಕೈಲಿ. ಇನ್ನೇನು ಆ ವಿಡಿಯೋದಲ್ಲಿನ ಜೋಡಿ ಕೂಡ ಅಂತಿಮ ಹಂತವನ್ನು ತಲುಪಿದ್ರು. ಆ ಹುಡುಗಿಯ ಚೀರಾಟ, ಕಿರುಚಾಟ, ಆ ನೋವು, ಆ ಕಣ್ಣೀರು ಬಹಳ ಜೋರಾಗೇ ಇತ್ತು. ತಕ್ಷಣ ಅಲ್ಲೇ ಪಕ್ಕದಲ್ಲೇ ಇದ್ದ ಬಟ್ಟೆ ಒದ್ದುಕೊಂಡು ಗಡಿಬಿಡಿಯಲ್ಲಿ ಲ್ಯಾಪ್ಟಾಪ್ ಹೊಂದಿಸಲು ಮುಂದಾಗ್ತಾನೆ. ತಾನು ಒದ್ದಿದ್ದ ಬಟ್ಟೆ ಕೆಳಗೆ ಜಾರಿ ಅವನ ಪ್ರದರ್ಶನವೂ ಕೂಡ ತುಂಬ ಚೆನ್ನಾಗಿ ಆಗಿ ಹೋಗಿತ್ತು. ಇದೆಲ್ಲವನ್ನ ನೋಡುತ್ತಿದ್ದ ಹಿಮ ಬಿಟ್ಟ ಕಣ್ಣು ಬಿಟ್ಟು ಹಾಗೆಯೇ ಅವಳಿಗೆ ಸ್ವಲ್ಪ ಭಯ ಕೂಡ ಶುರುವಾಗಿತ್ತು. ಅಲ್ಲೇ ನಿಂತು ಬಿಟ್ಟಿದ್ಲು. ಅತ್ತ ವಿಡಿಯೋದ ಶಬ್ದ, ಇತ್ತ ಏನನ್ನು ಅರಿಸುತ್ತಾ ಪಳಪಳನೆ ಹೊಳೆಯುತ್ತಿದ್ದ ಅವನ ತಮ್ಮನನ್ನು ಎರಡನ್ನೂ ನೋಡಿದ ಮೇಲೆ ಇವಳಿಗೆ ಮಾತೇ ಹೊರಲಿಲ್ಲ. ಅವನಿಗೂ ಏನು ಮಾಡಬೇಕಂತ ತೋಚದೆ ಪಕ್ಕದಲ್ಲಿದ್ದ ಬೆಡ್ಶೀಟನ್ನು ಸುತ್ತಕೊಂಡು ಲ್ಯಾಪ್ಟಾಪ್ ಮುಚ್ಚಿ ತಡವರಿಸುತ್ತಾ ಏನು ಏನಿಮ್ಮ ಏನು ಬೇಕಾಗಿತ್ತು ಅನ್ನಲು ಕರೆಂಟ್ ಓಡದವಳಂತೆ ನಿಂತಿದ್ದ ಹಿಮ ಕೂಡ ತಡವರಿಸುತ್ತಾ ಅದು 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 ಅಕ್ಕನಿಗೆ ಬುಕ್ ಬೇಕಂತೆ. ಓ ಓ ಹೌದಾ, ಅಲ್ಲಿ ನೋಡಿದೆ, ಯಾವುದೋ ಒಂದು ಮೊನ್ನೆ ತಂದದ್ದು ಎನ್ನುತ್ತಾ ಅವಳನ್ನೇ ನೋಡುತ್ತಾ ಅವನ ಮುಖವನ್ನು ಇವಳು ನೋಡುತ್ತಾ ತಡವರಿಸುತ್ತಾ ಕೇಳುತ್ತಾರೆ. ತಕ್ಷಣಕ್ಕೆ ಯಾವುದೋ ಒಂದು ಬುಕ್ಕನ್ನು ಎತ್ತಿ ಅವಳ ಕೈಗೆ ಕೊಡಲು ಹೋದಾಗ ಅವಳ ಕೈ ಎಷ್ಟು ನಡುಗ್ತಿತ್ತು ಅಂದರೆ ಅದನ್ನು ನೋಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಅವನ ಕೈಲಿ ತುಂಬ ಹೆದರಿದ್ಲು. ಅದನ್ನು ತೆಗೆದುಕೊಳ್ಳಲು ಮುಂದಾದಾಗ ಹಿಮ ಕೈ ಕೂಡ ಸೇಮ್ ನಡುಗ್ತಾನೆ ಇತ್ತು. ಅವಳ ಬಿಸಿ ಏರಿದ ಆ ತುಂಬಿದ ಆ ವಯಸ್ಸಲ್ಲಿ ಅವಳಿಗೆ ಎಂದೂ ಆಗದ ಒಂದು ಹೊಸ ರೀತಿಯ ಅನುಭವವನ್ನು ಅದು ನೀಡಿತ್ತು. ಅವನ ಕೈನಿಂದ ಪುಸ್ತಕ ತೆಗೆದುಕೊಂಡು ಸೀದಾ ರೂಮಿಗೆ ಹೋಗ್ತಾಳೆ. ಇತ್ತ ಭಯಕ್ಕೆ ತೊಳೆದುಕೊಳ್ಳಲು ಬಾತ್ರೂಮ್ಗೆ ಹೋದ ಮನು ಅವನು ಬಾತ್ರೂಮ್ಗೆ ಹೋದಾಗ ಅವನ ಮನಸ್ಸು ಕೊಂಚ ಗಲಿಬಿಲಿಯಾಗುತ್ತೆ. ಎಂದೂ ಬಾರದ ಆ ರೀತಿಯ ಯೋಚನೆಗಳು ಮೂಡಲು ಆರಂಭಿಸುತ್ತೆ. ತಾನು ಮತ್ತು ತನ್ನನ್ನು ಆ ಸ್ಥಿತಿಯಲ್ಲಿ ನೋಡುವಾಗ ಬಹುಶಃ ಹಿಮ ಮುಖ ಹೇಗಿತ್ತು, ಅವಳಲ್ಲಿ ಏನಾಗಿರಬಹುದು ನೆನೆಸ್ಕೊಂಡವನಿಗೆ ಯಾಕೋ ಹಿಮ ಮೇಲೆ ಒಂದು ರೀತಿಯ ಬೇರೆ ಥರನೇ ಆಸೆ ಹುಟ್ಟಲು ಆರಂಭಿಸುತ್ತೆ. ಇದುವರೆಗೆ ತನ್ನ ಹೆಂಡತಿಯನ್ನು ಕೂಡ ಆ ರೀತಿ ನೋಡೋಕೆ ಹೋಗ್ತಿರ್ಲಿಲ್ಲ. ಮನದಲ್ಲೇ ಹಿಮಾನೆಂದು ವಯಸ್ಸು 18 ಇರಬಹುದು, ತಿಂದುಂಡು ದಷ್ಟಪುಷ್ಟವಾಗಿ ಒಳ್ಳೆ ಹುಡುಗಿ. ಅವಳು ಚೆನ್ನಾಗೂ ಇದ್ದಾಳೆ, ನೋಡಲು ಸಹ ಸುಂದರಿ, ಒಳ್ಳೆಯ ಸಿರಿ ಕೂಡ ಹೊಂದಿದ್ದಾಳೆ. ಇಷ್ಟು ದಿನ ಇಷ್ಟು ಸಲಿಗೆಯಿಂದ ಇದ್ದರೂ ಯಾಕೆ ಅವಳನ್ನು ಅನುಭವಿಸುವ ಯೋಚನೆ ತನಗೆ ಬಂದೇ ಇರಲಿಲ್ವಲ್ಲ ಅಂತ ಅಂದುಕೊಳ್ಳುವಷ್ಟರಲ್ಲೇ ನೀಟಾಗಿ ಫ್ರೆಶ್ ಆಗಿ ತೊಳೆದು ಕ್ಲೀನ್ ಮಾಡಿ ಆಚೆ ಬಂದು ಮಲಗ್ತಾನೆ. ಬಟ್ ಮತ್ತೆ ಕನಸಿನಲ್ಲಿ ಬಂದು ಕಾಡೋಕೆ ಶುರು ಮಾಡ್ತಾಳೆ ಆ ರಂಬೆ. ಬಂದು ಕಿಲಕಿಲನೆ ನಗುವ ಹಾಗೆಲ್ಲ ಕನಸುಗಳು ಬೀಳತೊಡಗಿರುತ್ತೆ. ಆದರೆ ಇತ್ತ ಹಿಮ ಸ್ಥಿತಿ ಹೇಗಿತ್ತು ಗೊತ್ತಾ? ಇವಳಿಗೂ ಅದೇ ಕತೆ. ಹೌದು, ಮೊದಲ ಬಾರಿಗೆ ಇಂತಹದೊಂದು ದೃಶ್ಯವನ್ನು ಕಂಡಿದ್ಲು. ಅವಳು ಸುಸಂಸ್ಕೃತ ಮನೆಯ ಹುಡುಗಿಯಾದ ಕಾರಣ ಈ ವಿಷಯದಲ್ಲಿ ಹೆಚ್ಚು ತೊಡಗಿಸಿಕೊಂಡಿರಲಿಲ್ಲ. ಪಾಪ ಇದೆಲ್ಲವೂ ಮಕ್ಕಳಿಗೆ ಗೊತ್ತಾಗಬಾರ್ದು ಅಂತ ಹಿಮ ತಂದೆ ತಾಯಿ ಕೂಡ ಇವರ ಮುಂದೆ ಏನೂ ಮಾಡ್ತಿರ್ಲಿಲ್ಲ. ಅವಳ ಅಕ್ಕಪಕ್ಕದ ಕಾಲೇಜು ಪರಿಸರದಲ್ಲೂ ಕೂಡ ಅವಳಿಗೆ ಇದರ ಬಗ್ಗೆ ಆಸಕ್ತಿ ಮೂಡಿಸುವಂತಹ ಯಾವುದೇ ಘಟನೆಗಳು, ಲವ್ ಗಿವ್ ಪ್ರಪೋಸಲ್ಸ್ ಇದ್ಯಾವುದೂ ನಡೆದೇ ಇಲ್ಲ ಅಂದ್ಕೊಳ್ಳಿ. ಗೆಳತಿಯರೊಡನೆ ಎಂದೋ
ಒಮ್ಮೊಮ್ಮೆ ಮಿಲನದ ಬಗ್ಗೆ ಮಾತನಾಡಿದು ಉಂಟಾದರೂ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಇಂದು ಮನೋಸ್ಥಿತಿ ನೋಡಿ ನಿಜಕ್ಕೂ ಅವಳಲ್ಲಿ ಒಂದು ರೀತಿಯ ಆಸೆ, ಆ ವಯಸ್ಸಿನ ವಾಂಛೆ ಚಿಗುರುಡಿಯಿತು. ನೋಡಿದಾಗ ತನಗಾದ ಅನುಭವ ನೆನೆಸ್ಕೊಂಡ್ರೆ ಏನೋ ಒಂದು ರೀತಿ ಅವಳಿಗೆ ಜುಮ್ ಅನ್ನುತ್ತೆ. ಬಿಸಿ ಬಿಸಿಯಾಗಿ ಕಲ್ಪನಾ ಕೈಗೆ ಪುಸ್ತಕವನ್ನಿಟ್ಟು ಅಲ್ಲೇ ಪಕ್ಕದಲ್ಲಿ ಕೂತಾಗ ಅವಳಲ್ಲಿ ಹೊಸದೊಂದು ಆಸೆ ಚಿಗುರುಡೆಯಲು ಆರಂಭಿಸಿತು. ಮತ್ತೆ ಮತ್ತೆ ಅದನ್ನೇ ನೋಡಬೇಕು. ಅವನು ಹಿಡಿದುಕೊಂಡಿದ್ದ ರೀತಿ ಸಣ್ಣದೊಂದು ತಳಮಳ ಶುರುವಾಗಿದೆ. ಎದ್ದು ಟಾಯ್ಲೆಟ್ಗೆ ಹೋಗಿ ಒಂದು ರೀತಿಯ ಕಮಟು ವಾಸನೆ ಅವಳ ಬಟ್ಟೆಯಿಂದ ಬರುತ್ತಿತ್ತು. ಅಬ್ಬಾ, ಅದು ಒಂದು ರೀತಿ ಅಮಲೇರಿಸುವಂತಿತ್ತು. ಎಸ್, ಅದು ನನಗೆ ಬೇಕೇ ಬೇಕು, ಅದು ಬೇಕೇ ಬೇಕು ಅನ್ನಿಸೋ ಮಟ್ಟಕ್ಕೆ ಅವಳಿಗೆ ಆಸೆ ಉಂಟಾಯಿತು. ಹೇಗಾದರೂ ಮಾಡಿ ಮೊದಲು ಅನುಭವಿಸಲೇಬೇಕು ಅಂತ ತೀರ್ಮಾನಿಸಿ ತನ್ನನ್ನು ತೊಳೆದುಕೊಂಡು ಟಾಯ್ಲೆಟ್ನಿಂದ ಹೊರಬರ್ತಾಳೆ. ಬುಕ್ ಓದುತ್ತಿದ್ಲು. ಅದನ್ನು ನೋಡಿದ ಹಿಮಾ ಸೀದಾ ಪಕ್ಕದಲ್ಲಿ ಹೋಗಿ ಮಲಗ್ತಾಳೆ. ಕಲ್ಪನಾ ಪಾಪ ಮಾತಾಡಿಸೋ ಪ್ರಯತ್ನ ಮಾಡ್ತಾಳೆ. ಹಿಮಾ ಮಾತ್ರ ಮಾತನಾಡುವ ಸ್ಥಿತಿಯಲ್ಲಿ ಖಂಡಿತ ಇರಲಿಲ್ಲ. ಸುಮ್ಮನೆ ಮಲಗಿದವಳಿಗೆ ಕನಸಿನಲ್ಲಿ ಮನು ಮಾತ್ರ ಕಾಣ್ತಿದ್ದ. ಅವನು ಪದೇ ಪದೇ ಬಂದು ಅದೇ ಸ್ಥಿತಿಯಲ್ಲಿ ನಿಲ್ತಿದ್ದ. ಆ ರಾತ್ರಿ ಮನು ಮತ್ತು ಹಿಮ ಇಬ್ಬರು ಕೂಡ ಸರಿಯಾಗಿ ನಿದ್ರೆ ಮಾಡಲೇ ಇಲ್ಲ. ಇಬ್ಬರಲ್ಲೂ ಒಂದು ರೀತಿಯ ವೇದನೆ, ಆಸೆ, ಆಕಾಂಕ್ಷೆ ಪ್ರತಿಯೊಂದು ಕೂಡ ಒಟ್ಟೊಟ್ಟಾಗಿ ಬಂದು ಕಾಡ್ತಿದೆ. ಬೆಳಗಾಗುವ ಹೊತ್ತಿಗೆ ಇಬ್ಬರಲ್ಲೂ ಹೊಸ ಬದಲಾವಣೆ ಬಂದಿತ್ತು. ಬೆಳ್ಳಂಬೆಳಗನೆ ಎದ್ದು ಹಿಮ ಕಾಫಿ ಮಾಡ್ತಿದ್ದಾಳೆ. ಅದೇ ಸಮಯಕ್ಕೆ ಅಡುಗೆ ಮನೆ ಕಡೆ ಬಂದ ಮನು ಸ್ವಲ್ಪ ಮುಜುಗರದಿಂದಲೇ ಮಾತನಾಡುತ್ತಾ ಧೈರ್ಯ ಮಾಡ್ದ. ಕಾಫಿ ಆಯ್ತಾ ಹಿಮ ಎಂದಾಗ ಬೆಚ್ಚಿ ಬಿದ್ದವಳಂತೆ ತಿರುಗಿದ್ದು ಹಿಮ ತಡವರಿಸುತ್ತಲೇ ಹಾಂ ಹಾಂ ಆಯಿತು ಎನ್ನುತ್ತಾ ಮನು ಮುಖವನ್ನು ಒಮ್ಮೆ ನೋಡ್ತಾಳೆ. ಅವಳ ಮುಖವನ್ನು ನೋಡುವಾಗ ಮೊದಲೇ ನೋಡಲು ಬೆಳ್ಳಗಿದ್ದ ಈ ಹಿಮ ಮುಖ ಇದೇಕೋ ಕೆಂಪಗೆ ಅನ್ನಿಸ್ತಿತ್ತು. ಹಾಗೆ ಕಾಫಿ ಕೊಡುವಾಗ ಅವಳ ಕೈ ಕೂಡ ಚೆನ್ನಾಗಿ ನಡುಗ್ತಿತ್ತು. ಅವಳ ಬಳಿ ಕಾಫಿ ತೆಗೆದುಕೊಳ್ಳುವಾಗ ಮಿಸ್ ಆಗಿ ಮನು ಕೈ ಬೆರಳು ಅವಳಿಗೆ ತಾಗ್ಬಿಡುತ್ತೆ. ಅವಳಿಗೂ ಒಂದು ರೀತಿ ಕರೆಂಟ್ ಪಾಸ್ ಆದ ಹಾಗೆ ಜುಮ್ ಅನ್ನಿಸ್ತು. ಹಾಗೆ ಅಲ್ಪ ಸ್ವಲ್ಪ ಮಾತಾಡುತ್ತಾ ಕಾಫಿ ಮಾಡಿಕೊಟ್ಟ. ಹಿಮ ತಾನು ಮನೆಗೆ ಹೊರಡುವುದಾಗಿ ತಿಳಿಸಿ ಕೊನೆಗೆ ಕಲ್ಪನಾ ಹೇಳಿ ಹೊರಟು ಹೋದ್ಲು. ನಂತರ ಹಿಮ ತಾಯಿ ಫೋನ್ ಮಾಡಿ ತಿಂಡಿ ಕಳಿಸುವುದಾಗಿ ಹೇಳ್ತಾರೆ. ಅಷ್ಟರಲ್ಲಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಕೆಲಸಕ್ಕೆ ಹೊರಡಲು ತಯಾರಾಗಿದ್ದ ಮನು ಆಗ ಬರ್ತಾಳೆ ಆ ರಂಬೆ ಮುಂದೆ. ಮತ್ತೆ ಹಿಮ ಕೈನಲ್ಲಿ ತಿಂಡಿ ತುಂಬಿದ ಹಾಟ್ ಬಾಕ್ಸ್ ಹಿಡಿದು ಬಂದವಳನ್ನು ನೋಡಿ ಒಂದು ಕ್ಷಣ ದಂಗಾಗಿ ಹೋಗ್ತಾನೆ. ಆಗಷ್ಟೇ ಸ್ನಾನ ಮುಗಿಸಿ ತಲೆಯನ್ನು ಕಟ್ಟದೆ ಬಿಡಿ ಬಿಡಿಯಾಗಿ ಬಿಡಿಸಿದ್ದ ಆ ತಲೆ ಕೂದಲು ಒಂದು ಟಾಪ್ ಅಷ್ಟೇ ಧರಿಸಿ ಬಂದಿದ್ಲು. ಅದು ಪುಟ್ಟದಾಗಿತ್ತು, ತೆಳುವಾಗಿತ್ತು. ಒಂದು ಕ್ಷಣ ಅವಳನ್ನು ನೋಡಿದರೆ ನರಸತ್ತ ಗಂಡಸಿಗೂ ಎಗರಾಡಬೇಕು, ಕುಣಿದಾಡಬೇಕು ಅನ್ನೋ ಹಾಗೆ ಕಾಣ್ತಿದ್ಲು. ಒಮ್ಮೆ ಹೂಳು ನುಂಗಿದ್ದ. ಅಬ್ಬಾ, ನಿಜವಾಗಿಯೂ ಇವಳು ಸೌಂದರ್ಯ ದೇವತೆ ಅನ್ನಿಸ್ತು ಅವನಿಗೆ. ಅವಳನ್ನು ನೋಡುತ್ತಿದ್ದಂತೆ ನಗುತ್ತಾ ಬಂದ ಮನು ಅವನಿಗೆ ತಿಂಡಿ ತಿನ್ನೋಣ ಬನ್ನಿ ಎಂದು ಹೇಳುವಾಗ ಅವಳನ್ನು ನೋಡಿ ವಾವ್ ಹೇಗಿದ್ದಾಳೆ ಮನದಲ್ಲೇ ಮಲ್ಲಿಗೆಯನ್ನು ತಿನ್ನಲು ಆರಂಭಿಸಿದ. ನಂತರ ಅವನಿಗೆ ಟೇಬಲ್ ಮೇಲೆ ತಿಂಡಿ ಕೊಟ್ಟು ಒಂದು ಪ್ಲೇಟಲ್ಲಿ ತಿಂಡಿ ಹಾಕ್ಕೊಂಡು ಸೀದಾ ಕಲ್ಪನಾ ಬಳಿ ಹೋಗಿ ಅವಳನ್ನು ಅರ್ಧಕ್ಕೆ ಎಬ್ಬಸಿ ಕೂರಿಸಿ ತಿಂಡಿ ಕೊಡ್ತಾಳೆ. ಕಲ್ಪನಾಳಿಗೆ ಇದೇಕೋ ಹಿಮ ಇವತ್ತು ತುಂಬ ಅದ್ಭುತವಾಗಿ ಫ್ರೆಶ್ ಆಗಿ ಕಾಣಿಸ್ತಿದ್ದಾಳೆ ಅಂತ ಅನ್ನಿಸ್ತಿತ್ತು. ಏನಿವತ್ತು ತುಂಬ ಕಳೆ ಬಂದ್ಬಿಟ್ಟಿದೆ, ಯಾವರಾದ್ರೂ ಗಂಡು ಬಂದಿದ್ರೇ ನೋಡೋಕೆ ಮುಖದ ಮೇಲೆ ಎಂದಾಗ ಏನಿಲ್ಲ ಅಕ್ಕ, ನನಗೆ ಯಾವುದಕ್ಕ ಸುಮ್ಮನೆ ಎನ್ನುತ್ತಾ ಕೊಂಚ ನಾಚಿದ್ಲು. ಏನಿವತ್ತು ನಿನ್ನ ಡ್ರೆಸ್ ಇಷ್ಟು ಚೆನ್ನಾಗಿದೆ, ಒಂಥರ ಸ್ಪೆಷಲ್ ಆಗಿದೆ ಎಂದಾಗ ಸುಮ್ಮನೆ ಬೀರುವಿನಲ್ಲಿ ಇತ್ತಕ್ಕ, ಸುಮ್ಮನೆ ಅಮ್ಮ ಹಾಕೋ ಅಂದರು ಹಾಕಿಕೊಂಡು ತುಂಬ ದಿನ ಆಯ್ತಲ್ಲ ಹಾಗಾಗಿ ಹಾಕ್ಕೊಂಡೆ ಅಂತ ನೆಪ ಹೇಳಿದ್ಲು. ಮತ್ತೆ ಮನು ಬಳಿ ಬಂದ್ಲು. ಅವನಿಗೆ ಮಾತೆ ಹೊಡ್ತಿಲ್ಲ, ಸುಮ್ಮನೆ ನೋಡ್ತಿದ್ದ. ಮತ್ತೆ ತಿಂಡಿ ಬೇಕೇ ಬಾವಾ ಎಂದಾಗ ಒಂದು ಕ್ಷಣ ದಂಗಾದ ಮನು. ನಾನಾ ಭಾವನೆ ಎಂದು ಮನದಲ್ಲೇ ಆಶ್ಚರ್ಯಪಡುತ್ತಾ ಅಯ್ಯೋ ಸಾಕು ಸಾಕು ಅಂದ. ತಿಂಡಿ ಮುಗಿಸಿ ಆಫೀಸಿಗೆ ಹೊರಡುವಾಗ ಎಂದಿನಂತೆ ಕಲ್ಪನಾಳಿ ಬಳಿ ಬಂದು ಅವಳ ಹಣೆಗೊಂದು ಸಿಹಿಯನ್ನು ಇಟ್ಟು ಹೊರಡೋದು ಇವನ ಅಭ್ಯಾಸ. ಅವನು ಆಫೀಸಿಗೆ ಹೊರಟ. ಅಲ್ಲೇ ಇದ್ದ ಹಿಮ ಬಾಗಿಲವರೆಗೂ ಬಂದವಳೆ. ಇನ್ನೇನು ಮನು ಹೊರಡಬೇಕು ಅನ್ನೋಷ್ಟರಲ್ಲಿ ಬಾವಾ ಬಾವಾ ಅಂತ ಕರೆದ್ಲು. ತಿರುಗಿದ ಮನು ಏನು ಮಾತಾಡಲಿಲ್ಲ. ಬಾವಾ, ಇಂದು ಸಂಜೆ ಬೇಗ ಬನ್ನಿ, ಸಾಧ್ಯವಾದರೆ ಮಧ್ಯಾಹ್ನನೇ ಬನ್ನಿ ಅಂತ ಅಂದ್ಲು. ಯಾಕೆ ಎಂದು ಕೇಳಿದಾಗ ಅವಳು ನಾಚಿಕೊಂಡು ಅಯ್ಯೋ ಬಾವಾ ಸುಮ್ಮನೆ ತಲೆ ತಗ್ಗಿಸಿ ಏನಿಲ್ಲ, ನಿಮಗೆಂದು ಸ್ಪೆಷಲ್ಲಾಗಿ ಇವತ್ತು ಅಡುಗೆ ಮಾಡ್ತೀನಿ, ಅದಕ್ಕೆ ನಿಮಗೆ ಬಡಿಸುವ ಆಸೆ ಎಂದಾಗ ಅವನಿಗೆ ಅರ್ಥವಾಗಿ ಹೋಗಿತ್ತು. ಯಾವ ಅಡುಗೆ ಬಡಿಸಲಿದ್ದಾಳೆ ಅಂತ ನಕ್ಕು ಸರಿ ಎನ್ನುತ್ತಾ ಹೊರಟು ಹೋದ. ಆ ದಿನ ಅವನಿಗೆ ಕೆಲಸ ಮಾಡುವ ಸ್ಥಿತಿಯಲ್ಲಿ ಖಂಡಿತ ಇರಲಿಲ್ಲ. ಮಧ್ಯಾಹ್ನದ ಹೊತ್ತಿಗೆ ಸರಿಯಾಗಿ ಆಫೀಸಿಗೆ ರಜೆ ಹಾಕಿ ಮನೆಗೆ ಹೊರಟ.
ಮನೆ ತಲುಪೋದ್ರೊಳಗೆ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಮನೆಗೆ ಬಂದವನೇ ಕಾಲಿಂಗ್ ಬೆಲ್ ಒತ್ತಾಗ ಇಮ ಇಮಾ ಬಂದು ಬಾಗಿಲು ತೆರೆದ್ಲು. ಅವಳಂತೂ ಕಾಲಿಂಗ್ ಬೆಲ್ ಒತ್ತಿದ ಒಂದೇ ಸೆಕೆಂಡಿಗೆ ಬಾಗಿಲು ಓಪನ್ ಆಗಿತ್ತು. ಬಹುಶಃ ಅವನಿಗಾಗಿ ಕಾದು ಕುಳಿತಿದ್ಲು ಅನ್ಸುತ್ತೆ. ವಾವ್ ಅನ್ನಿಸ್ತು ಅವಳನ್ನು ನೋಡಿ. ಸಣ್ಣದೊಂದು ಸ್ಕರ್ಟ್ ಹಾಕಿದ್ದಾಳೆ, ಬಿಗಿಯಾದ ಟೀ ಶರ್ಟ್ ಹಾಕಿದ್ದಾಳೆ, ತನ್ನ ಕೂದಲನ್ನು ಎತ್ತುಕಟ್ಟಿ ಕ್ಲಿಪ್ ಹಾಕಿದ್ದಾಳೆ. ನೋಡಲು ಸುಂದರವಾಗಿ ಒಳ್ಳೆ ಊರ್ವಶಿ, ಮೇನಕೆ, ರಂಬೆ ಎಲ್ಲರನ್ನ ಮೀರಿಸುವ ಹಾಗೆ ಕಾಣ್ತಿದ್ಲು. ಒಳಗೆ ಬಂದ ಮನು ಸೀದಾ ಗಲ್ಪನಾಳ ಬಳಿ ಹೋದ. ಅವಳು ಆಗಷ್ಟೇ ಊಟ ಮುಗಿಸಿ ಮಾತ್ರೆ ತಿಂದು ಫುಲ್ಲು ಆರಾಮವಾಗಿ ಫ್ಯಾನ್ ಕೆಳಗಡೆ ಮಲಗಿದ್ಲು. ಈಗ ಮನೆಯಲ್ಲಿ ಇರುವುದು ಇಮಾ ಮತ್ತು ಮನು ಮಾತ್ರ. ಅವನನ್ನೇ ನೋಡ್ತಿದ್ದಾಳೆ. ಅವನಿಗೆ ಸ್ವಲ್ಪ ಮುಜುಗರ ಅನ್ನಿಸಿದ್ರು ಮನದಲ್ಲೇ ಮುಂದೆ ನಡೆಯಲಿರುವ ಘಟನೆಯನ್ನೆಂತ ತನ್ನ ರೂಮಿಗೆ ಹೋದಾಗ ಹಿಂದೆಯೇ ಆ ರಂಬೆ ಬಂದ್ಲು. ಬಾವಾ ಬಾವಾ ಊಟ ಮಾಡಿ ಬನ್ನಿ ಅಂತ ಹೇಳಿದ್ಲು. ಅವನಿಗೆ ಏನು ಹೇಳಬೇಕು ತಿಳಿಯದೆ 1 ನಿಮಿಷ ಸ್ನಾನ ಮಾಡಿ ಬಂದ್ಬಿಡ್ತಾನೆ ಅಂತ ಸೀದಾ ತನ್ನ ರೂಮಿಗೆ ಹೋದ. ತನ್ನ ಒಂದು ಟವೆಲ್ ಜೊತೆ ಬಾತ್ರೂಮಿಗೆ ಹೋದ ಮನು. ಇತ್ತ ಅವನು ಹೋಗುವುದನ್ನೇ ಕಾಯುತ್ತಿದ್ದ ಹಿಮ ತಕ್ಷಣ ಹೋಗಿ ಅವನ ರೂಮನ್ನು ಸೇರ್ಕೊಳ್ತಾಳೆ. ಸ್ವಲ್ಪ ಸಮಯದ ನಂತರ ನಿಂದ ತಲೆ ಒರೆಸುತ್ತಾ ಟವೆಲ್ ಸುತ್ತಕೊಂಡು ಬಂದ. ಹೊರ ಬರುವಷ್ಟರಲ್ಲಿ ಆಗ್ಲೂ ಬಂದು ಹಾಸಿಗೆ ಮೇಲೆ ಕಾಲು ನೀಡ್ಕೊಂಡು ಆರಾಮವಾಗಿ ಕುಳಿತಿದ್ದಾಳೆ. ತನ್ನ ಗಂಡನ ರೂಮಿನಲ್ಲಿ ಕುಳಿತಿರೋ ಹಾಗೆ ಸ್ಕೋಪ್ ತಗೊಳ್ತಿದ್ದಾಳೆ. ಹಿಮ ಅವಳನ್ನು ನೋಡಿ ಒಂದು ಕ್ಷಣ ಸಾವರಿಸ್ಕೊಂಡ. ಏನಿಮ್ಮ ಏನು ಬೇಕು ನಿನಗೆ ಅಂತ ಕೇಳ್ತಿದ್ದಂತೆ ಸಡನ್ನಾಗಿ ಅವಳ ಬಂದು ಬಾವಾ ಅಂತ ಅವನ ಮೇಲೆ ತಲೆ ಇಡ್ತಾಳೆ. ಬಾವಾ ನಂಗೆ ನೀನೇ ಬೇಕು ಬಾವಾ, ಐ ಲವ್ ಯು ಎನ್ನಲು ಅವನು ನಾಟಕವಾಡುತ್ತಾ ಅಯ್ಯೋ ಹಿಮ ಏನಿದು, ಏನು ಮಾತಾಡ್ತಿದ್ಯಾ, ನೀನು ಚಿಕ್ಕವಳು, ಈ ಥರ ಇದೆಲ್ಲ ಸರಿ ಇಲ್ಲ, ನಾನು ನಿನಗಿಂತ 10-15 ವರ್ಷ ದೊಡ್ಡವನು. ದೂರ ತಳ್ಳಿದಾಗ ಅವಳ ಬಳಿ ಬಂದ ಹಿಮ ಅವನನ್ನು ಹಾಸಿಗೆ ಮೇಲೆ ತಳ್ಳಿ ಅವನ ಮೇಲೆ ಬಂದವಳೆ ಸುಮ್ಮನಿರಿ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅರಿತುಕೊಳ್ಳೋಷ್ಟು ದೊಡ್ಡವಳಾಗಿದ್ದೇನೆ, ನನ್ನನ್ನು ಚಿಕ್ಕ ಹುಡುಗಿ ಅಲ್ಲ, ಬೇಕಿದ್ರೆ ನೋಡಿ ಎನ್ನುತ್ತಾ ಸರಕ್ಕನೆ ತನ್ನದನ್ನು ತೆಗೆದು ತೋರಿಸಿದ್ಲು. ನೋಡಿ ನನಗೆಷ್ಟು ದೊಡ್ಡವಳಾಗಿದ್ದೀನಿ. ಅವಳ ಆಟಕ್ಕೆ ಬೇಡವೆನ್ನಲಾಗದೆ ಅರಿಯದ ಹೆಣ್ಣು ಮೊದಲ ಬಾರಿಗೆ ಆಸೆ ಆಕಾಂಕ್ಷೆಗೆ ಒಳಗಾಗಿ ಆವೇಶಭರಿತಳಾಗಿ ಅವನೊಟ್ಟಿಗೆ ಸೇರ್ತಾಳೆ. ಅವನು ಹಸಿದ ಚಿರತೆಯಾಗಿ ಹೋಗಿದ್ದಾನೆ. ಹಾಸಿಗೆ ತುಂಬ ಹೊರಳಾಡುತ್ತಾ ಇಬ್ಬರು ಚೆನ್ನಾಗಿ ಮುದ್ದಾಡಿದ್ರು. ಮೊದಲ ಬಾರಕ್ಕೆ ಆದ್ದರಿಂದ ಬಹಳ ನೋವು ಬರಲು ಆರಂಭಿಸಿತು. ತನ್ನ ಕಣ್ಣುಗಳನ್ನೇ ಅಗಲವಾಗಿ ತೆರೆದು ಪಾಪ ಆ ನೋವನ್ನು ತಾಳುವ ಶಕ್ತಿ ಆ ಚಿಕ್ಕ ಹುಡುಗಿಯಲ್ಲಿ ಇರಲಿಲ್ಲ. ಹಿಮ ಅವನನ್ನು ದೂರ ತಳ್ಳುವ ಪ್ರಯತ್ನ ಮಾಡಿದಳು. ಅವನು ಬಿಡಲೇ ಇಲ್ಲ. ಅವಳ ಕಣ್ಣುಗಳಿಂದ ನೀರು ಹರಿಯಲು ಆರಂಭಿಸಿತು. ತನ್ನ ವೇಗ ಹೆಚ್ಚಿಸಿ ಹಾಸಿಗೆ 2 ಬದಿಯನ್ನು ಕೈನಲ್ಲಿ ಹಿಡಿದು ಹಿಂಡುತ್ತಾ ತನ್ನ ನೋವನ್ನು ತಾನೇ ನುಂಗಿ ಸಹಿಸ್ತಾ ಇದ್ಲು. ಅವನು ಮಾತ್ರ ತನ್ನ ಪಾಡಿಗೆ ತಾನು ಇಷ್ಟು ವರ್ಷ ಉಪವಾಸವಿದ್ದ ಕಾರಣ ಅವನಿಗೆ ಯಾವುದೂ ಕೂಡ ಅರಿವಿಲ್ಲ. ಸುಮಾರು 2-3 ನಿಮಿಷ ಕಳೆಯುವುದರೊಳಗಾಗಿ ಅವಳ ಚೀರಾಟ, ಒದ್ದಾಟ, ನೋವು ಕಡಿಮೆಯಾಗಿ ಅವಳ ಮುಖದಲ್ಲಿ ಸಂತೋಷ, ಆ ನೆಮ್ಮದಿಯ ಅಲೆಗಳು ತೇಲಲು ಆರಂಭಿಸಿದ್ವು. ಹೊರ ತೆಗೆಯುವಾಗ ಅವಳಿಗೆ ಅತೀವವಾದ ಆನಂದ ಉಂಟಾಗಿತ್ತು. ಅವಳಿಂದ ದೂರಾದ ಮನು ಅವಳ ಮುಖ ನೋಡಿದ. ಅವಳು ತೃಪ್ತಿಯ ನಗೆ ಬೀರಿದ್ಲು. ಇವನು ಸಹ ಅವಳ ಹಣೆಗೆ ಒಂದು ಸಿಹಿಯನ್ನು ಇಟ್ಟು ಮಲಗಿದ್ದ. ಅವಳು ಎಷ್ಟು ನಿಶಕ್ತಿಯನ್ನು ಹೊಂದಿದ್ಲು ಅಂದರೆ ಪಕ್ಕದಲ್ಲೇ ಇದ್ದ ಒಂದು ಬೆಡ್ಶೀಟನ್ನು ತೆಗೆದು ತನ್ನ ಮೇಲೆ ಹಾಕಿಕೊಂಡು ಆಗದಷ್ಟು ಸುಸ್ತಾಗಿ ಅಗಾಧವಾದ ನಿದ್ರೆ ಅವಳನ್ನು ಆವರಿಸಲಿತ್ತು. ಜೀವನದಲ್ಲಿ ಮೊದಲ ಬಾರಿಗೆ ಒಂದು ಹೆಣ್ಣು ಅನುಭವಿಸಲೇಬೇಕಾದ ಅತೀವವಾದ ಆನಂದ ಅವಳು ಆಗಷ್ಟೇ ಅನುಭವಿಸಿ ಸುಖದ ಅಮನಿನಲ್ಲಿ ತೇಲುತ್ತಾ ನಿದ್ರೆಗೆ ಜಾರಿದ್ಲು. ಅವಳ ಆ ಸ್ಥಿತಿಯನ್ನು ನೋಡಿ ಅವಳ ಪಕ್ಕದಲ್ಲಿ ಮಲಗಿದ್ದ ಅವನು ಆ ಬೆಡ್ಶೀಟನ್ನು ತೊಡಿಸಿ ಮೇಲೆ ಬೆಡ್ಶೀಟ್ ಹೊದಿಸ್ದ. ಪಾಪ ತುಂಬ ಸುಸ್ತಾಗಿದ್ದಾಳೆ. ಅವಳಿಗಾಗಿ ಏನಾದರೂ ತಿನ್ನಲು ಅಡುಗೆ ಮಾಡಲು ಹೊರಟ. ಹಾಗೆ ಹೊರಟವನು ನಿಧಾನವಾಗಿ ತನ್ನ ಜೀವನದಲ್ಲಿ ಬಂದ ಈ ಹುಡುಗಿ ತನ್ನನ್ನು ಹೇಗೆ ಸಮರ್ಪಿಸಿಕೊಂಡ್ಳು, ನನ್ನ ಮೇಲೆ ಅವಳಿಗೆ ಎಷ್ಟು ಪ್ರೀತಿ, ತನ್ನ ಹೆಂಡತಿನ ಎಷ್ಟು ಕಾಳಜಿ ವಹಿಸ್ತಾಳೆ ಎಂದು ನೆನೆದು ಸುಮ್ಮನೆ ಮನದೊಳಗೆ ಹೃದಯ ತುಂಬಿ ನಕ್ಕು ನಡೆದ. ಹೀಗೆ ಹಿಮ ಮೊದಲ ಬಾರಿಗೆ ಆ ಖುಷಿಯನ್ನು ಅನುಭವಿಸಿದ್ಲು. ನಂತರ ಇವರಿಬ್ಬರು ಆಟ ಹಿಗ್ಗೋ ಸಿಗ್ಗಿಲ್ಲದೆ ಹೇಳೋರು ಕೇಳೋರು ಇಲ್ಲದೆ ಆಗಲು ರಾತ್ರಿ ಎನ್ನದೇ ಸಾಗಿತ್ತು. ಆದರೆ ಇದರ ಪ್ರತಿಫಲವಾಗಿ ಒಂದಿನ ಅವರು ಗರ್ಭವತಿಯಾಗಲೇಬೇಕಿತ್ತು. ಆದ್ಲು. ಗರ್ಭವತಿಯಾದ ವಿಷಯ ತಿಳಿದು ಖುಷಿಪಟ್ಲು. ಆದರೆ ಹೆದರಿದ್ಲು. ಹಿಮನ ಸಮಾಧಾನ ಮಾಡಿ ಅವರ ಮನೆಯನ್ನು ಒಪ್ಪಿಸಿ ಮನು ಕೊನೆಗೆ ತನ್ನ ಹೆಂಡತಿ ಕಲ್ಪನಾಳ ಒಪ್ಪಿಗೆ ಮೇರೆಗೆ ಹಿಮನನ್ನು ಮದುವೆ ಆಗ್ತಾನೆ. ಮುಕ್ತಾಯ. ಧನ್ಯವಾದ. ಶುಭವಾಗಲಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇಂತಹ 100 ಕಥೆಗಳು ನಮ್ಮ ಚಾನಲಲ್ಲಿ ಲಭ್ಯ ಇದೆ. ನಿಮಗೆ ಸಮಯ ಸಿಕ್ಕಾಗ ವೀಕ್ಷಿಸಬಹುದು.